ಹೀಗೆ ಶಿವಂ ವಂಚನೆ ಕೇಸ್ ಉರುಳಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಬೆಳಗಾವಿ ಕನ್ನಡ ಹಬ್ಬದಲ್ಲಿ ಭಾಗಿಯಾದವರಿಗೆ ನೋಟಿಸ್ ಅನ್ನ ಕೊಡಲಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸಿಐಡಿ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ 2400 ಕೋಟಿಯಷ್ಟು ವಂಚನೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿರುವಂಥದ್ದು. 40,007 ಜನ ಹೂಡಿಕೆ ಮಾಡಿದ್ದಾರೆ ಅಂತ. ಯಾವ ಸೆಲೆಬ್ರಿಟೀಸ್ ಭಾಗಿಯಾಗಿದ್ರು, ಯಾರಿಗೆಲ್ಲ ಸಂಕಷ್ಟ ಕಾದಿದೆ, ಯಾರ್ದೆಲ್ಲ ಲಿಸ್ಟ್ ಸಿಗುತ್ತೆ ನೋಡ್ಬೇಕು. ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಶಿವಾನಂದ ನೀಲಣ್ಣವರಿಗೆ ಸಿಐಡಿಯಿಂದ ಫುಲ್ ಡ್ರಿಲ್ ಮಾಡಲಾಗ್ತಾ ಇದೆ. ಅನಧಿಕೃತವಾಗಿ ಬಹುಕೋಟಿ ಠೇವಣಿ ಸಂಗ್ರಹಿಸಿದ್ದಂತ ಶಿವಂ ಕಂಪನಿ, ಈ ಹಣದಲ್ಲೇ ಬೆಳಗಾವಿಯಲ್ಲಿ ಅದ್ದೂರಿ ಕಾರ್ಯಕ್ರಮ ಮಾಡಲಾಗ್ತಾ ಇತ್ತು. ಕಾರ್ಯಕ್ರಮಕ್ಕೆ ನಟ ನಟಿಯರಿಗೆ ಆಹ್ವಾನಿಸ್ತಾ ಇದ್ದ ಶಿವಣ್ಣವರ್ ಸೆಲೆಬ್ರಿಟೀಸ್ಗೆ ಲಕ್ಷ ಲಕ್ಷ ಹಣ ಸಂದಾಯದ ಶಂಕೆ ಕೂಡ ಇದೆ. ಕರೆದಿದ್ದಾರೆ, ಇವ್ರು ಹೋಗಿರ್ತಾರೆ, ಅವ್ರು ಜಾಸ್ತಿ ಕೊಟ್ಟಷ್ಟು ಅವ್ರಿಗೆ ಹೆಂಗಿದ್ರು ಖುಷಿ ಅಲ್ಲ, ಹೋಗಿ ಬಂದಿರ್ತಾರೆ. ಬಟ್ ಆ ಹಣ ಈ ಹೂಡಿಕೆ ಮಾಡಿದ್ದಂಥ ಹಣನೇನಾ ಅನ್ನುವಂಥದ್ರ ಬಗ್ಗೆ ತನಿಖೆ ಆಗುತ್ತೆ. ಬ್ಯಾಂಕ್ ಖಾತೆ ಪರಿಶೀಲಿಸ್ತಾ ಇರುವಂಥದ್ದು ಸಿಐಡಿ ಆಫೀಸರ್ಸ್. ಯಾರಿಗೆಲ್ಲ ಹಣ ಸೇರಿದೆ ಅಂತ ಸೆಲೆಬ್ರಿಟೀಸ್ಗೆ, ಅಂದರೆ ಯಾವೆಲ್ಲ ಸೆಲೆಬ್ರಿಟೀಸ್ಗೆ ಹಣ ಹೋಗಿದೆ, ಅವ್ರಿಗೆ ಸಂಕಷ್ಟ ಎದುರಾಗುತ್ತಾ ಅಥವಾ ಏನು ಕ್ಲಾರಿಟಿ ಕೊಡ್ತಾರೆ ನೋಡಬೇಕು. ಶೀಘ್ರವೇ ನೋಟಿಸ್ ನೀಡಲಿಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೋಟಲಿ ಎಷ್ಟು ಜನ ಹೂಡಿಕೆ ಮಾಡಿದ್ದಾರೆ, ಎಷ್ಟು ಸಾವಿರ ಕೋಟಿ, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಈಗ ಆಲ್ರೆಡಿ ಸಿಐಡಿ ಆಫೀಸರ್ಸ್ಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಹೆಡ್ ಆಗಿರುವಂತ ಭೀಮಶಂಕರ್ ಗುಳೇದ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಹೇಳ್ತೀರಿ, ಅವ್ರು ಫ್ರೀ ಆಗ್ಲೂ ಕೂಡ ಬಂದಿರಬಹುದು, ಅವ್ರದ್ದು ಯಾವುದೋ ಮೂವಿ ಪ್ರಮೋಷನ್ಗೋಸ್ಕರ ಅಂತಲೂ ಬಂದಿರಬಹುದು. ವಿ ವರ್ಕ್ ಆನ್ ಪ್ರೂಫ್, ಯಾಕಂದರೆ ಕೋರ್ಟ್ ನಮಗೆ ನಾಳೆ ಅದನ್ನೇ ಕೇಳುತ್ತೆ. ನಾವು ಸೆನ್ಸೇಷನಲೈಸ್ ಮಾಡೋಕ್ಕೋಗಿ ಅವರಿಗೆ ವಿತೌಟ್ ಎನಿ ಪ್ರೂಫ್ ಅವ್ರನ್ನ ಕರೆದು ತಂದು ವಿಚಾರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ವಿ ಡೋಂಟ್ ವರ್ಕ್ ಲೈಕ್ ದ್ಯಾಟ್. 10 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ, 5 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ, 1 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ. 11 ಹೈ ಎಂಡ್ ಕಾರ್ಗಳ ಬಗ್ಗೆ ನಮಗೆ ಮಾಹಿತಿ ಇದೆ, ಅವೆಲ್ಲ ಬೇರೆ ರಾಜ್ಯದಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರಕಾಂತ್. ಇಲ್ಲಿ ನೋಡ್ತಾ ಇದೀವಿ ಸಾಕಷ್ಟು ನಟ ನಟಿಯರಿಗೂ ಕೂಡ ಇದರ ಉರುಳು ತಗುಲ್ಕೊಬಹುದು ಅಂತ ಏನೆಲ್ಲ ಮಾಹಿತಿ ಸಿಗ್ತಾ ಹೋಗ್ತಾ ಇದೆ, ಸಿಐಡಿ ಏನ್ ಹೇಳ್ತಾ ಇದೆ, ಮತ್ತು ಒಂದ್ ಕಡೆ ಎಷ್ಟು ಜನ ನಟ ನಟಿಯರು ಅವರಿಗೆ ಅಂದ್ರೆ ಇವರು ಹಣ ಸಂದಾಯ ಮಾಡಿರುವಂತ ಚಾನ್ಸಸ್ ಇದೆ? ಪೃಥ್ವಿರಾಜ್, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ ಪ್ರಕರಣ ಸಂಬಂಧಪಟ್ಟಂತೆ ಪ್ರಕರಣ ಸಿಐಡಿಗೆ ಹಸ್ತಾಂತರವಾಗಿದೆ. ಇದೇ ಮೊದಲ ಬಾರಿಗೆ ಸಿಐಡಿ ಡಿಜಿಪಿ ಭೀಮಾಶಂಕರ್ ಗುಳೇದ್ ಏನು ಪತ್ರಿಕಾಗೋಷ್ಠಿ ನಡೆಸಿದ್ರೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಇಷ್ಟೆಲ್ಲ ಸಿಐಡಿ ತನಿಖೆ ನಡೆಸಿದ್ರು ಕೂಡ ಅನೇಕ ಏನು ಗ್ರಾಹಕರು ಇದರಲ್ಲಿ 5 ಕೋಟಿಗೂ ಹೆಚ್ಚು ಹಣ ಹೂಡಿಕೆ ಮಾಡಿದ್ದು ಸಿಐಡಿಗೂ ಕೂಡ ಶಾಕ್ ಆಗಿದೆ. ಹೀಗಾಗಿ ಸಾರ್ವಜನಿಕವಾಗಿ ಸಿಐಡಿ ಈಗ ಪ್ರೆಸ್ ಮೀಟ್ ಅನ್ನ ಮಾಡಿ ಯಾರು ಹೂಡಿಕೆಯನ್ನ ಮಾಡಬೇಡಿ ಅಂತಕ್ಕಂಥದ್ದು ಒಂದು ಎಚ್ಚರಿಕೆಯನ್ನ ಜೊತೆಗೆ ಯಾರೆಲ್ಲ ಇದರಲ್ಲಿ ಹೂಡಿಕೆ ಮಾಡಿದ್ರು ಇದರ ಹಣ ಏನಾಗಿದೆ ಅನ್ನೋ ಸ್ಪಷ್ಟತೆಯನ್ನು ಕೊಟ್ಟಿದೆ. ಸುಮಾರು 47,000 ಜನ ಸುಮಾರು 2,700 ಕೋಟಿಗೂ ಹೆಚ್ಚು ಹಣವನ್ನ ಈ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ. ಆ ಹೂಡಿಕೆ ಮಾಡಿದ ಮೊತ್ತ ಏನಿದೆ ಅದರಷ್ಟು ಹಣ ಈಗ ಶಿವಂ ಅಸೋಸಿಯೇಟ್ ನಲ್ಲಿ ಇಲ್ಲ. ಅದರ ಹಣ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಖಚಿತಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ಸುಮಾರು 600 ರಿಂದ 700 ಕೋಟಿರಷ್ಟು ಏನು ದುರ್ಬಳಕೆ ಆಗಿದೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಮತ್ತು ಇನ್ನು ಮಹಾರಾಷ್ಟ್ರದಲ್ಲಿ ಆಸ್ತಿ ಪಾಸ್ತಿ ಇದ್ದು ಅದನ್ನೆಲ್ಲವೂ ಕೂಡ ಸೀಜ್ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನ ಭೀಮಾಶಂಕರ್ ಗುಳೇದ್ ನೀಡಿದ್ದಾರೆ. ಇಷ್ಟೆಲ್ಲ ದಾಳಿ ಆದ ಮೇಲೂ ಕೂಡ 5 ಕೋಟಿ ಹೂಡಿಕೆ ಆಗಿದ್ದು ಕೂಡ ಈಗ ಅಧಿಕಾರಿಗಳಿಗೆ ಒಂದು ಬೆಚ್ಚಿ ಬೀಳುವಂತಾಗಿರ್ತಕ್ಕಂಥದ್ದು. ಒಟ್ಟಾರೆ ಏನು ಈ ಒಂದು ಪ್ರಕರಣದಲ್ಲಿ ಡಿಸೆಂಬರ್ 27ರಂದು ಬೆಳಗಾವಿಯಲ್ಲಿ ಒಂದು ಕನ್ನಡದ ಹಬ್ಬವನ್ನ ಕಾರ್ಯಕ್ರಮವನ್ನು ಮಾಡ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಡೆದಂತಹ ಒಂದು ನೇತೃತ್ವದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶಿವಂ ಅಸೋಸಿಯೇಟ್ ನಿಂದಲೂ ಕೂಡ ಹಣ ಪೂರೈಕೆ ಆಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ನ ಹಲವು ತಾರೆಯರು ಕೂಡ ಪಾಲ್ಗೊಂಡಿದ್ರು. ಅಲ್ಲಿ ಅವರಿಗೆ ನೇರವಾಗಿ ಶಿವಂ ಅಸೋಸಿಯೇಟ್ ನಿಂದ ಒಂದೇರೆ ದುಡ್ಡು ಏನು ವರ್ಗಾವಣೆ ಆಗಿದ್ರೆ ಅವ್ರನ್ನು ಕೂಡ ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಶಿವಂ ಅಸೋಸಿಯೇಟ್ ನಿಂದ ಸುಮಾರು 55 ಕೋಟಿಯಷ್ಟು ಹಣವನ್ನ ಶಿವಾನಂದ ನೀಲಣ್ಣ ಅವರು ತಮ್ಮ ಖಾಸಗಿ ಇದಕ್ಕಾಗಿ ಬಳಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಐಷಾರಾಮಿಯ ಕಾರ್ಗಳು ಹಾಗೇನೆ 10 ಕೋಟಿ ರೂಪಾಯಿ ಬಂಗ್ಲೆಯನ್ನು ಕೂಡ ನಿರ್ಮಾಣ ಮಾಡಕ್ಕೆ ಮುಂದಾಗಿದ್ರು. ಈಗ ಏನು ಈ ಒಂದು ಗ್ರಾಹಕರಿಗೆ ಕೊಡಬೇಕಾದಂತಹ ಹಣದ ಕೊರತೆ ಆಗುತ್ತೆ. ಆ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಕೂಡ ಹರಾಜನ್ನು ಮಾಡಿ ಗ್ರಾಹಕರಿಗೆ ಕೊಡಕ್ಕೆ ಕೂಡ ಸಿಐಡಿ ಸಿದ್ಧತೆ ನಡೆಸಿದೆ. ಮತ್ತೊಂದು ಕಡೆ ಏನು ಐಷಾರಾಮಿ ಕಾರ್ಗಳನ್ನು ಕೂಡ ಈಗಾಗಲೇ 20ಕ್ಕೂ ಹೆಚ್ಚು ಕಾರುಗಳು ವಶಪಡಿಸಿಕೊಂಡಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಕಾರುಗಳು ಇವೆ ಅಂತಕ್ಕಂಥ ಮಾಹಿತಿ ಕೂಡ ಸಿಐಡಿಗೆ ಇರ್ತಕ್ಕಂಥದ್ದು. ಇನ್ನು ಮೊದಲು ಯಾರು ಈ ಒಂದು ಶಿವಂ ಅಸೋಸಿಯೇಟ್ ನಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರು ಅವರು ತಮ್ಮ ಹೂಡಿಕೆಗಿಂತ ಹೆಚ್ಚು ಲಾಭವನ್ನು ಪಡೆದಿದ್ದಾರೆ. ಅವರನ್ನು ಕೂಡ ಕರೆದು ವಿಚಾರಣೆಯನ್ನ ಮಾಡಿ ಒಂದು ವೇಳೆ ಆ ಒಂದು ಹೂಡಿಕೆ ಮೊತ್ತಕ್ಕಿಂತ ಹೆಚ್ಚು ಲಾಭ ಪಡೆದರೆ ಅವರಿಂದಲೂ ಕೂಡ ಹಣವನ್ನು ವಸೂಲಿ ಮಾಡಿ ಈ ಹಿಂದಿನವರು ಯಾರು ಕಳ್ಕೊಂಡಿರ್ತಾರೆ ದುಡ್ಡು ಮೋಸಕ್ಕೊಳಗಾಗಿರ್ತಾರೆ ಅವ್ರಿಗೂ ಕೂಡ ಕೊಡುವಂತ ಸಾಧ್ಯತೆ ಇದೆ. ಒಟ್ಟಾರೆ ಸಿಐಡಿ
ಸಿಐಡಿ ಈ ಒಂದು ಪ್ರಕರಣದಲ್ಲಿ ಹಲವು ರೀತಿಯ ಮಾಹಿತಿಗಳನ್ನ ಕಲೆ ಆಗ್ತಿದೆ. ಏನು ಇಲ್ಲಿನ ಸ್ಯಾಂಡಲ್ವುಡ್ ನ ಹಲವು ತಾರೆಯರು ಬೆಳಗಾವಿ ಕನ್ನಡ ಹಬ್ಬದಲ್ಲಿ ಪಾಲ್ಗೊಂಡಂತ ತಾರೆಯರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಹೇಳುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಅವರು ಹಣಕಾಸಿನ ವ್ಯವಹಾರ ನೇರವಾಗಿ ಶಿವಮ್ ಅಸೋಸಿಯೇಟ್ ನಿಂದ ಮಾಡಿದ್ರೆ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಲಿದೆ. ಮತ್ತೊಂದು ಕಡೆ ಏನು ಶಿವಾನಂದ ನೀಲಣ್ಣ ಅವರು ಈ ಹಿಂದೆ ಚಾಂಪಿಯನ್ ಅಂತಕ್ಕಂಥ ಒಂದು ಚಿತ್ರಕ್ಕೆ ಹಣವನ್ನ ಹೂಡಿಕೆ ಮಾಡಿದ್ರು. ತಮ್ಮ ಗೆಳೆಯನಿಗಾಗಿ ಒಂದು ಚಿತ್ರವನ್ನ ಮಾಡಿರ್ತಾರೆ. ಆ ಚಿತ್ರದಲ್ಲಿ ಬಾಲಿವುಡ್ ನಟಿ ಸನ್ನಿ ಲಿಯೋನ್ ಕೂಡ ಡ್ಯಾನ್ಸ್ ಅನ್ನ ಮಾಡಿದ್ರು. ಅವ್ರಿಗೂ ಕೂಡ ನೇರವಾಗಿ ಹಣ ಹೋಗಿದೆಯಾ ಅಥವಾ ಆ ಒಂದು ಪ್ರೊಡ್ಯೂಸರ್ ಮೂಲಕ ಹಣ ಪೂರೈಕೆ ಆಗಿದೆ ಅನ್ನೋ ಬಗ್ಗೆ ಕೂಡ ಏನು ತನಿಖೆಯನ್ನ ಮಾಡ್ತಿದ್ದಾರೆ. ಸಿಐಡಿ ಒಟ್ಟು ಯಾರಿಗೆ ಎಷ್ಟು ಹಣ ಪೂರೈಕೆ ಆಗಿದೆ, 1 ಲಕ್ಷದಿಂದ 10 ಲಕ್ಷನ 1 ಕೋಟಿನ ಹೀಗೆ ಬೈಫರ್ಕೇಟ್ ಮಾಡ್ತದೆ. ಈ ಒಂದು ಕೋಟ್ಯಾಂತರ ಪೇಜ್ ಒಂದು ಟ್ರಾನ್ಸಾಕ್ಷನ್ ಇನ್ನು ಹಾಳೆಗಳು ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಇದು ದೊಡ್ಡ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. ಈಗ ಸಿಐಡಿ ಪ್ರಮುಖವಾಗಿ ಹೇಳ್ತಿದ್ದಂದ್ರೆ ಈಗ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ವಂಚನೆಗೆ ಹೋಗಿದೆ ಅವರಿಗೆ ನಾವು ಹಣವನ್ನ ಕೊಡ್ತೇವೆ, ಆದ್ರೆ ಹಣ ಕೊಡಬೇಕಾದ್ರೆ ಯಾರೆಲ್ಲ ಹೆಚ್ಚು ಲಾಭ ಪಡೆದಿದ್ದಾರೆ ಅವರಿಂದ ಏನು ಪಡೆದು ಕೊಡಬೇಕಾಗಿದೆ. ಹೀಗಾಗಿ ಒಂದು ಈಗ ತನಿಖಾ ಹಂತದಲ್ಲಿ ಇರೋದ ಕಾರಣಕ್ಕಾಗಿ ಏನು ಸಿಐಡಿ ಅಧಿಕಾರಿಗಳು ಈಗ ಸಾಕಷ್ಟು ಮಾಹಿತಿಯನ್ನು ಕೂಡ ಬೆಳಗಾವಿಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಪೃಥ್ವಿರಾಜ್, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.